ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅಬು ಧಾಬಿಲಿದ್ದೀನಿ. ಅಬು ಧಾಬಿನ ವೆರಿ ಫೇಮಸ್, ಇತ್ತೀಚೆಗೆ ಆಗಿರೋದು ಆದ್ರೆ ತುಂಬಾ ಫೇಮಸ್ ಆಗಿರುವಂತ ಬ್ಯಾಪ್ಸ್ ಸ್ವಾಮಿ ನಾರಾಯಣ ಹಿಂದೂ ಟೆಂಪಲ್ ಗೆ ಬಂದಿದ್ದೀನಿ. ಅಂಡ್ ನೀವು ನಾನು ದುಬೈ ಸೀರೀಸ್ ಅಲ್ಲಿ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿರ್ತೀರಾ. ನಾನು 3 ಜನದ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾನೆ ಇರ್ತಿದ್ದೆ. ಅದರಲ್ಲೂ ಒಬ್ಬರ ಬಗ್ಗೆ ತುಂಬಾ ಹೇಳ್ತಿದ್ದೆ ನಾನು. ಅವರು ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದಾರೆ. ದುಬೈ ಟ್ರಿಪ್ ಪ್ಲಾನ್ ಮಾಡೋಕ್ಕಾಗಿರ್ಬಹುದು, ಅಥವಾ ನಾವಿಲ್ಲಿ ಬಂದಾಗಿರ್ಬಹುದು, ನಮ್ಮನ್ನ ನೋಡ್ಕೊಳ್ತಿರೋ ರೀತಿ ಆಗಿರಬಹುದು ಅಂತ ಉಲ್ಲಾಸ್ ಅನ್ನೋ ಹೆಸರನ್ನ ತುಂಬಾ ಸಲ ಹೇಳ್ತಿದ್ದೆ ಅಲ್ವಾ. ಸೊ ಯಾರಿಗೆ ಉಲ್ಲಾಸ್ ಅವರು ಅಂತ ನಿಮ್ಗೊಂದು ಕುತೂಹಲ ಅಥವಾ ಕ್ವೆಶ್ಚನ್ ಮಾರ್ಕ್ ಇರುತ್ತೆ. ಅದಕ್ಕೆ ಆನ್ಸರ್ ಅಥವಾ ನಿಮ್ ಕುತೂಹಲಕ್ಕೆ ಒಂದು ಫುಲ್ ಸ್ಟಾಪ್ ಇವತ್ತು ಕೊಡ್ತಾ ಇದೀನಿ. ನೋಡಿ, ನಮ್ಮ ಮುಂದೆನೆ ಉಲ್ಲಾಸ್ ಅವರು ಇದ್ದಾರೆ. ಹಾಯ್ ಹೇಳಿ ನನ್ನ ಆಡಿಯನ್ಸ್ಗೆ. ಸೊ ಆಕ್ಚುಲಿ ಇವ್ರ ಬಗ್ಗೆ ಓಕೆ, ಇವ್ರು ನಂಗೆ ಹೇಳಿದಾರಪ್ಪ ಜಾಸ್ತಿ ಕ್ಯಾಮ್ರಾಳೆಲ್ಲ ನಾನು ತೋರಿಸಲೇಬಾರ್ದು ಅಂತಿದ್ದಾರೆ. ನನಗೋಸ್ಕರ ಪ್ಲೀಸ್ ಎಕ್ಸ್ಕ್ಲೂಸಿವ್ ಆಗಿ ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಬನ್ನಿ ಅಂತ ರಿಕ್ವೆಸ್ಟ್ ಮಾಡ್ಕೊಡೋದಕ್ಕೆ ನೋಡಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ನಾನು ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂದ್ರೆ, ಒಂದು ಮುಖ್ಯವಾಗಿ ಹೇಳಬೇಕು ಅಂದ್ರೆ ವೆರಿ ಪ್ಯೂರ್ ಸೋಲ್, ಪ್ಯೂರ್ ಸೋಲ್. ಇಲ್ಲ, ಸಿಲಿನಲ್ಲಿ ಫ್ಯಾನ್ ಅದು ಇರಬಹುದು, ಬಟ್ ಆದ್ರೂ ನಿಮ್ಮ ಮನಸ್ಸು ಏನಿದೆಯಲ್ಲ ದಟ್ ಇಸ್ ವೆರಿ ನೈಸ್, ಚೈಲ್ಡ್ ಲೈಕ್ ಅಂತ ಹೇಳ್ತೀವಲ್ವಾ, ಅದು ಐ ಹ್ಯಾವ್ ಸೀನ್. ಅಂದ್ರೆ ವೆರಿ ಹ್ಯಾಪಿ ಪರ್ಸನ್ ಆಲ್ವೇಸ್. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು. ಕರೆಕ್ಟ್, he lives by his name. ವೆರಿ ಟ್ರೂ. ಹ್ಯಾಪಿ ಸೋಲ್ ಅಂಡ್ ವೆರಿ ಗುಡ್ ಸೋಲ್. ಅಂದ್ರೆ ಒಳ್ಳೆ ಮನ್ಸಿದೆ ಸಾಕಷ್ಟು ಜನಕ್ಕೆ. ಅಂದ್ರೆ ಅವ್ರ ಕೈಲಿ ಏನ್ ಸಾಧ್ಯನೋ ಅವತ್ತು ಎಲ್ಲ, ಅದು ಫೋನಲ್ಲಿ ಆಗಿರ್ಬಹುದು ಅಥವಾ ಡೈರೆಕ್ಟ್ ಆಗಿ ಆಗಿರ್ಬಹುದು, ಬಟ್ ನನ್ನ ಕೈಲಿ ಇಂಥದ್ದು ಆಗಲ್ಲ ಅಂತ ಹೇಳೋ ವ್ಯಕ್ತಿನೇ ಅಲ್ಲ ಇವರು. ಮಾಡೋಣ, ನೋಡಿದ್ರ, ನಿಮಗ್ ಗೊತ್ತಿರಲ್ಲ, ಅದು ನಮಗ್ ಗೊತ್ತಿರುತ್ತೆ. ಹೌದಾ, ಅಯ್ಯೋ ಮಾಡ್ಬಿಡೋಣ, ಅಯ್ಯೋ ಇದ್ಯಾಕೆ ಮಾಡೋಣ, ನಾವ್ ಆಗಲ್ಲ ಅಂದ್ರು ಯಾಕೆ ಮಾಡ್ತೀನಿ ಬನ್ನಿ, ನಾನಿದೀನಿ ಬನ್ನಿ ಅಂತಿರ್ತಾರೆ. ಸೊ ಎಲ್ಲದಕ್ಕೂ ನಾನಿದೀನಿ ಬನ್ನಿ ಅನ್ನೋಂಥ ವ್ಯಕ್ತಿ ಉಲ್ಲಾಸ್ ಅವರು. ನಿಜವಾಗ್ಲೂ ಇಂಥವ್ರು ಒಬ್ರು ಜೊತೆಯಲ್ಲಿ ಫ್ರೆಂಡ್ ಆಗಿದ್ದು ಬಿಟ್ರೆ ಲೈಫ್ ಟೈಮ್ ಸಾರ್ಟೆಡ್. ಸೊ ಲೈಫ್ ಟೈಮಿಗೆ ಒಬ್ರು ಹ್ಯಾಪಿ ಫ್ರೆಂಡ್ ಟಚ್ ಪ್ಲಾನ್. ಥ್ಯಾಂಕ್ ಯು ಸೋ ಮಚ್. ಸೊ ಉಲ್ಲಾಸ್ ಅವರು ನನಗೋಸ್ಕರ ಕ್ಯಾಮ್ರಾ ಮುಂದೆ ಬಂದ್ರು. ಕವಿತಾ ಅವರೇ ಬೈಬೇಡಿ, ನಾವು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಬಂದ್ರು ಇವ್ರು. ಆಯ್ತಾ ಕ್ಯಾಮ್ರಾ ಮುಂದೆ. ಎನಿವೇಸ್ ಕವಿತಾ ಅವ್ರನ್ನು ನಾನು ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ. ಅಂಡ್ ಇವ್ರ ಪೂರ್ತಿ ಪರಿವಾರನ ಬರೀ ಒಂದ್ ಕ್ರಾಸ್ ತೋರಿಸ್ಬಿಟ್ಟು ಹೋಗ್ತೀನಿ ಅಂತ ನೋಡಿದ್ರೆ 5 ನಿಮಿಷ ಮಾತಾಡಿದ್ರಲ್ರಿ ರೂಪ. ಮಾತಾಡ್ತಾ ಹಂಗೆ ಸರ್, ಎಷ್ಟು ಮಾತಾಡಿದ್ರು ಕಡಿಮೆ ಅಂತ ಅನಿಸ್ತಾ ಇರುತ್ತೆ. ಎನಿವೇಸ್, ಸೊ ಕ್ಯಾಮ್ರಾ ಮುಂದೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಇವರೇ ನಮ್ಮನ್ನು ಇವತ್ತು ಈ ಹಿಂದೂ ಟೆಂಪಲ್ಗೂ ಕರ್ಕೊಂಡು ಬಂದಿದ್ದಾರೆ. ಇನ್ನೂ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ. ಇವರೇ ಒಂದು ಐಟಿನರಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾನು ಈ ತರ ಯೂಟ್ಯೂಬ್ ವಿಡಿಯೋಸ್ ಅಂದ ತಕ್ಷಣ ಇದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಒಳ್ಳೆ ಐಡಿಯಾಸ್ ಕೊಟ್ಟಿದ್ದಾರೆ. ಆ ಐಡಿಯಾಸ್ನ ಒಂದೊಂದಾಗೆ ರಿವೀಲ್ ಮಾಡ್ತಾ ಹೋಗ್ತೀನಿ. ಎಲ್ಲ ಇವತ್ತೇ ಬೇಡ. ಸೊ ನೀವು ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡ್ತೀರಿ, ನಿಮಗೆ ಗೊತ್ತಾಗುತ್ತೆ. ಈಗ ಸದ್ಯಕ್ಕೆ ನಾವು ಗಾಡಿನ ಇಲ್ಲಿ ಪಾರ್ಕ್ ಮಾಡಿ ಟೆಂಪಲ್ ಒಳಗೆ ಹೋಗೋಣ. ಓಕೆ. ಅಂಡ್ ನಮ್ಮ ಅಬುಧಾಬಿ ವಿಡಿಯೋಸ್ ಅಷ್ಟರಲ್ಲೂ ಉಲ್ಲಾಸ್ ಅವ್ರು ಕಾಣಿಸ್ಕೊಳ್ತಾರೆ. ಇದು ಅವರ ಡೆಬ್ಯೂ ವಿಡಿಯೋ. ಇಲ್ಲೇನ್ ಕಾಣಿಸ್ತಾ ಇದೆಯಲ್ಲ, ಇದೇ ಬ್ಯಾಪ್ಸ್ ಹಿಂದೂ ಮಂದಿರ, ಸ್ವಾಮಿ ನಾರಾಯಣ ಹಿಂದೂ ಮಂದಿರ, ಅಬುಧಾಬಿಸ್ ಲಾರ್ಜೆಸ್ಟ್. ಹೊಸದಾಗಿ ಮೋದಿ ಅವರು ಇನಾಗ್ರೇಟ್ ಮಾಡಿದ್ದಂತ ಮಂದಿರ ಇದು. ನಾವಿವಾಗ ಇದ್ರ ಕಡೆಗೆ ಹೋಗ್ತಾ ಇದ್ದೀವಿ. ಇದ್ರ ಮುಂದೆ ಫೋಟೋ ತಗೊಳ್ಳೋಣ, ನಮ್ಮೆಲ್ಲರೂ ಒಂದು ಸೆಲ್ಫಿ ತಗೊಳ್ಳೋಣ ಬನ್ನಿ. ಮಂದಿರ ದರ್ಶನ ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಪ್ರಮುಖ ಸಭಾಗ್. ಇಲ್ಲಿ ಎವ್ರಿ ಹಾಫ್ ಆನ್ ಅವರ್ ಒಂದೊಂದು ಶೋ ಇರುತ್ತಂತೆ. ಸ್ಟಾರ್ಟ್ ಆದ್ರೆ ಎವ್ರಿ ಹಾಫ್ ಆನ್ ಅವರ್ 30 ಮಿನಿಟ್ಸ್. ಈ ಒಂದು ಫೇರಿ ಟೇಲ್ ಆನ್ ಇಮರ್ಸಿವ್ ಶೋ ತುಂಬಾನೇ ಚೆನ್ನಾಗಿತ್ತು ಆ್ಯಕ್ಚುಲಿ. ಬಟ್ ಏನಂದರೆ ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇರಲಿಲ್ಲ. ಸೊ ಹಾಗಾಗಿ ನಾವು ಶೂಟ್ ಮಾಡೋಕ್ಕಾಗಲಿಲ್ಲ. ಆ ಟೈಮು ಒಳಗೆ ಹೋದ್ಮೇಲೆ ಹೇಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇದೆಲ್ಲ ಹೇಗೆ ಶುರುವಾಯಿತು, ಹೇಗೆ ಕನ್ಸ್ಟ್ರಕ್ಟ್ ಆಯಿತು, ಈ ಎಲ್ಲ ಡೀಟೇಲ್ಸು ಆ ಒಂದು ಶೋನಲ್ಲಿ ಇತ್ತು. ನೋಡಿ, ಈಗೇನು ನೋಡ್ತಿದ್ದೀರಾ ನೀವು, ಇದು ಬಂದು ಚಪ್ಪಲಿ ಇಡೋವಂಥ ಸ್ಟ್ಯಾಂಡು. ಸೊ ನಿಮಗೆ ನೀಟಾಗಿ ಸಾಕಷ್ಟು ಸ್ಪೇಷಿಯಸ್ ಆಗಿದೆ. ಸೊ ಚಪ್ಪಲಿಗಳನ್ನ ಆರಾಮಾಗಿ ಇಲ್ಲಿ ಬಿಟ್ಟು ಹೋಗಬಹುದು. ಚಪ್ಪಲಿ ಸ್ಟ್ಯಾಂಡಿಂದ ನೋಡಿ, ಹೀಗೆ ಹೊರಗೆ ಬಂದ ತಕ್ಷಣ ರೈಟ್ ಸೈಡಲ್ಲೇ ನಿಮಗೆ ದೇವಸ್ಥಾನ ಕಾಣಿಸುತ್ತೆ. ಆ ಮೆಟ್ಲುಗಳು, ಗೋಪುರಗಳು ನಿಜವಾಗ್ಲೂ ಫಸ್ಟ್ ಸೈಟು ಸೂಪರ್ ಆಗಿದೆ. ಅದು ಬ್ಯಾಪ್ಸ್ ಅಂದರೆ ಇದ್ರ ಫುಲ್ ಫಾರ್ಮ್ ಏನಂತ ಹೇಳಿದ್ರೆ ಬೋಚಾ ಸನ್ವಾಸಿ ಶ್ರೀ ಅಕ್ಷರ ಪುರುಷೋತ್ತಮ ಸ್ವಾಮಿ ನಾರಾಯಣ ಸಂಸ್ಥಾ. ಈ ದೇವಸ್ಥಾನನ ವಿಸಿಟ್ ಮಾಡೋದಕ್ಕೆ ನಿಮಗೇನು ಎಂಟ್ರಿ ಫೀಸ್ ಇಲ್ಲ. ಬಟ್ ಇಲ್ಲಿ ಬರೋವಂಥ ಪ್ರತಿಯೊಬ್ಬರು ವಿಸಿಟರು ರಿಜಿಸ್ಟರ್ ಮಾಡಬೇಕು. ಇವರ ಅಫಿಷಿಯಲ್ ವೆಬ್ಸೈಟಲ್ಲಾದರೂ ರಿಜಿಸ್ಟರ್ ಮಾಡಬಹುದು, ಅಥವಾ ಫೆಸ್ಟಿವಲ್ ಆಫ್ ಹಾರ್ಮೋನಿ ಅಂತ ಇವರ ಆ್ಯಪ್ ಇದೆ, ಅದರಲ್ಲಾದರೂ ನೀವು ರಿಜಿಸ್ಟರ್ ಮಾಡಬಹುದು. ಅಪ್ ಟು 10,000 ಜನ ತನಕ ಈ ಒಂದು ಬ್ಯಾಪ್ಸ್ ಹಿಂದೂ ಮಂದಿರಲ್ಲಿ ಅಕಾಮಡೇಟ್ ಮಾಡಬಹುದು. ಈ ದೇವಸ್ಥಾನ ಬೆಳಗ್ಗೆ 11ರಿಂದ ರಾತ್ರಿ 8 ಗಂಟೆ ತನಕ ತೆಗೆದಿರುತ್ತೆ.
ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋಗಬೇಕಾದ್ರೆ ಟ್ರೆಡಿಷ್ನಲ್ ಆಗಿ ಡ್ರೆಸ್ ಹಾಕ್ಕೊಂಡು ಹೋಗ್ತೀವಿ. ಆದರೂ ಇನ್ಫಾರ್ಮೇಷನ್ಗೆ ಅಂತ ನಾನು ನಿಮಗೆ ಹೇಳ್ತೀನಿ, ಇಲ್ಲಿ ಒಂದಷ್ಟು ವಿಸಿಟರ್ ಎಟಿಕ್ವಿಟ್ ಅಂತ ಏನಿದೆ ಅದನ್ನು ಡ್ರೆಸ್ ಕೋಡ್ನ ಫಾಲೋ ಮಾಡಬೇಕಾಗತ್ತೆ. ಒಂದೇನಂತ ಹೇಳಿದ್ರೆ ನಿಮ್ಮ ಶೋಲ್ಡರು, ಚೆಸ್ಟು, ಅಪ್ಪರ್ ಆರ್ಮ್ಸು ಇದೆಲ್ಲ ಏನು ಕಾಣಿಸ್ಬಾರ್ದು, ನೀಟಾಗಿ ಕವರ್ ಮಾಡ್ಕೊಂಡಿರಬೇಕು. ಹಾಗೆ ಶಾರ್ಟ್ಸು, ಸ್ಕರ್ಟ್ಸು, ಚಿಕ್ಕ ಚಿಕ್ಕ ಡ್ರೆಸ್ಗಳು ಅಂದರೆ ನೀ ಲೆಂತ್ಗಿಂತ ಮೇಲಿರುವಂಥ ಬಟ್ಟೆಗಳನ್ನೆಲ್ಲ ಇಲ್ಲಿಗೆ ಹಾಕ್ಕೊಂಡು ಹೋಗೋದನ್ನು ಬಿಡೋದಿಲ್ಲ. ನಾವು ದೀಪಾವಳಿ ಟೈಮಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರಿಂದ ನೋಡಿ ಇಲ್ಲೇನು ತೊಗೊಂಡು ಹೋಗ್ತಿದ್ದಾರಲ್ಲ ವಾಲಂಟಿಯರ್ಸು, ನವಧಾನ್ಯಗಳಲ್ಲಿ ಅದೇನು ಡಮರುಗಾಗಿ ಅಲಂಕಾರ ಮಾಡಿರೋದು ಅಥವಾ ನವಧಾನ್ಯಗಳಲ್ಲೇ ಮಾಡಿರೋದೋ ಗೊತ್ತಿಲ್ಲ, ಬಟ್ ಈ ಥರ ಏನೇನೋ ಸ್ಪೆಷಲ್ ಆಗಿ ಅಲಂಕಾರಕ್ಕೋಸ್ಕರ ಸಾಕಷ್ಟು ದೀಪಾವಳಿ ಸ್ಪೆಷಲ್ನ ನೋಡಿದ್ವಿ ನಾವು ದೇವಸ್ಥಾನಕ್ಕೆ ಹೋದಾಗ. ನಾವು ಹೋಗಿದ್ದು ಸಂಜೆ ಟೈಮ್ ಆಗಿದ್ದರಿಂದ ವೆದರು ತುಂಬ ಪ್ಲೆಸೆಂಟ್ ಆಗಿತ್ತು, ನೆರಳಿತ್ತು ಸಾಕಷ್ಟು, ಸೊ ಓಡಾಟಕ್ಕೆ ತುಂಬ ಆರಾಮಾಗಿತ್ತು. ಫೋಟೋ ಮತ್ತು ವಿಡಿಯೋ ಎಲ್ಲ ನೋಡಿ ಈ ಮೆಟ್ಲು ಹತ್ತೋ ತನಕ ಅಷ್ಟೇ, ಒಳಗೆಲ್ಲ ಶೂಟ್ ಮಾಡೋ ಹಾಗಿರಲಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ಒಳಗಡೆ ಶೂಟ್ ಮಾಡಿ ತೋರ್ಸೋಕ್ಕಾಗಲಿಲ್ಲ. ನೋಡಿ ಬೇಕಾದ್ರೆ ಮೆಟ್ಲು ಹತ್ತಕ್ಕಾಗದೇ ಇರೋರು ಲಿಫ್ಟಲ್ಲಿ ಬರ್ಬೋದು, ಲಿಫ್ಟ್ ಇದೆ ಅಂದರೆ ವೀಲ್ ಚೇರು ಮತ್ತು ಹತ್ತಕ್ಕಾಗದೇ ಇರೋರೆಲ್ಲ ಆಕ್ಸೆಸ್ ಮಾಡ್ಬೋದು. ಈ ಅಬುದಾಬಿ ಬ್ಯಾಬ್ಸ್ ಹಿಂದೂ ಮಂದಿರಲ್ಲಿ 7 ಶಿಖರಗಳಿದೆ, ವಿಚ್ ರೆಪ್ರೆಸೆಂಟ್ಸ್ 7 ಎಮಿರೇಟ್ಸ್ ಆಫ್ ದ ಯುನೈಟೆಡ್ ಅರಬ್ ಎಮಿರೇಟ್ಸ್. ಹಾಗೆ ಈ ದೇವಸ್ಥಾನದಲ್ಲಿ 7 ದೇಗುಲಗಳಿದೆ. ಅದರಲ್ಲಿ ರಾಮ, ಶಿವ, ಜಗನ್ನಾಥ, ಕೃಷ್ಣ, ಸ್ವಾಮಿನಾರಾಯಣ, ತಿರುಪತಿ ಬಾಲಾಜಿ ಮತ್ತು ಅಯ್ಯಪ್ಪ ಈ ದೇವರುಗಳನ್ನ ನಾವು ನೋಡಬಹುದು. ಇಲ್ಲಿ ಫುಲ್ಲು ರಾಮಾಯಣನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಆರ್ಡ್ರಲ್ಲಿ ರಾಮಾಯಣ ಹೋಗ್ತೀವಿ. ನಿನಗೆ ಗೊತ್ತು ಏನು ಹೇಳೋದು? ಯಾವ ಸೇತುವೆ? ಎಲ್ಲಿ? ಯಾವ ಸೇತುವೆ? ಎಲ್ಲಿದೆ ಅದು ಲಂಕಾದಹನ. ನೋಡ್ತಾ ಇದ್ರೆ ನೋಡ್ತಾನೇ ಇರಬಹುದು, ಅಷ್ಟು ಸೊಗಸಾಗಿ ಕೆತ್ತನೆ ಮಾಡಿದ್ದಾರೆ. ನಮ್ಮ ರಾಮಾಯಣ, ಮಹಾಭಾರತ, ವೇದ ಪುರಾಣಗಳು ಎಲ್ಲದನ್ನು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಸೊ ಸಾಕಷ್ಟು ಹೊತ್ತು ಅಂದರೆ ಡೀಟೇಲಾಗಿ ನೋಡೋರಂತೂ ಸ್ವಲ್ಪ ಟೈಮ್ ಜಾಸ್ತಿ ಇಟ್ಕೊಂಡು ಬಂದರೆ ಆರಾಮಾಗಿ ನೋಡಬಹುದು. ಬ್ಯಾಬ್ಸ್ ಹಿಂದೂ ಮಂದಿರನ ಕಟ್ಟೋದಕ್ಕೆ ಎಷ್ಟು ಖರ್ಚಾಗಿದೆ ಅಂತ ನಿಮಗೆ ಅಂದಾಜಿದೆಯಾ? ರಿಪೋರ್ಟೆಡ್ಲಿ ಇಟ್ ಕಾಸ್ಟೆಡ್ $84.2 million USD. ಅದು ಏನು ಗೊತ್ತಾ, ಜಾಗನ ಬಿಟ್ಟು ಬರೀ ಕನ್ಸ್ಟ್ರಕ್ಷನ್ಗೆ $84.2 million US. ಅಬ್ಬಾ ನೋಡಿ, ಈಗೇನು ನೋಡ್ತಿದ್ದೀರಲ್ಲ, ನಾ ಹೇಳಿದೆ ಗೊತ್ತಾ ಮೆಟ್ಲು ಹತ್ಕೊಂಡು ಮಂದಿರಕ್ಕೆ ಬರಬೇಕು ಅಂತ. ಆ ಮೆಟ್ಲು ಹತ್ತೋದಕ್ಕೆ ಕೂಡ ವೀಲ್ ಚೇರಲ್ಲಿ ಬರೋ ಅಂಥವ್ರಿಗೆ ನೋಡಿ ಈ ಸ್ಪೆಷಲ್ ಒಂದು ಲಿಫ್ಟ್ ಇದೆ. ಇದರೊಳಗೆ ವೀಲ್ ಚೇರ್ ಸಮೇತ ಅವ್ರು ಹೋಗ್ಬೋದು ಮತ್ತು ಕೆಳಗಿಳಬಹುದು. ಹತ್ತಕ್ಕೆ ಇಳಿಯೋಕ್ಕೆ ಆ ವ್ಯವಸ್ಥೆನ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಗ್ರ್ಯಾಂಡ್ ಟೆಂಪಲ್ನ ಫೆಬ್ರವರಿ 14ನೇ ತಾರೀಕು ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಮೋದಿಜಿಯವರು ಇನಾಗ್ರೇಟ್ ಮಾಡಿದ್ರು. ನೋಡ್ತಿದ್ದಾಗೆ ಬೆಳಕಿಂದ ಕತ್ಲಾಯಿತು, ದೀಪಗಳು ಬೆಳಗಕ್ಕೆ ಶುರುವಾಯಿತು. ಕಣ್ಣಿಗೆ ನೋಡೋದಕ್ಕೆ ಇನ್ನೂ ಆನಂದ ಜಾಸ್ತಿ ಆಯಿತು. ನೋಡಿ ನೀವೇನೆ ಏನು ಸಕ್ಕದ ಕಾಣಿಸ್ತಿದೆ ಅಲ್ವಾ? ಡೇ ಲೈಟಲ್ಲೇ ಒಂಥರ ಕಾಣಿಸಿದ್ರೆ ನೈಟಲ್ಲೇ ಇನ್ನೂ ಒಂಥರ ಕಾಣಿಸ್ತಾ ಇದೆ. ಇಲ್ಲಿ ದಿನ ಸಂಜೆ 6 ಗಂಟೆಗೆ, 6:45ಗೆ, 7:15ಗೆ ಗಂಗಾ ಆರತಿ ನಡೆಯುತ್ತೆ. ಅದಕ್ಕೆ ಅಂತ ಕೂತ್ಕೊಳ್ಳೋ ವ್ಯವಸ್ಥೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೀವು ಇಲ್ಲಿಗೆ ಟ್ಯಾಕ್ಸಿಲಾದರೂ ಬರಬಹುದು, ಪ್ರೈವೇಟ್ ವೆಹಿಕಲಲ್ಲಾದರೂ ಬರಬಹುದು, ಅಥವಾ ಬಸ್ಸಲ್ಲಾದರೂ ಬರಬಹುದು. ಬಸ್ಸಲ್ಲಿ ಬರೋದಿತ್ತು ಅಂದರೆ ಅಬುದಾಬಿ ಬಸ್ ಟರ್ಮಿನಲಿಂದ ನೀವು ಬಸ್ ನಂಬರ್ 203 ಬ್ಯಾಬ್ಸ್ ಟೆಂಪಲ್ಗೆ ಅಂತ ಡೈರೆಕ್ಟಾಗಿ ತೊಗೋಬಹುದು. ಇಲ್ವಾ ಟ್ಯಾಕ್ಸಿಲಿ ಬರ್ತೀನಿ ಅಂದರೆ ಟ್ಯಾಕ್ಸಿ ಅಥವಾ ಪ್ರೈವೇಟ್ ಕಾರು ವಿಚ್ ಇಸ್ ದ ಕ್ವಿಕ್ಕೆಸ್ಟು. ಟ್ಯಾಕ್ಸಿನಲ್ಲಿ ನಿಮಗೆ 90ರಿಂದ 110 ದಿರಾಮ್ ತನಕ ಆಗತ್ತೆ ಕಾಸ್ಟ್, ಆ್ಯಂಡ್ ಅರ್ಧ ಗಂಟೆ ಆಗುತ್ತೆ ಅಬುದಾಬಿಯಿಂದ ಇಲ್ಲಿಗೆ ಬರೋದಕ್ಕೆ. ದುಬೈಯಿಂದ ನೀವು ಈ ಒಂದು ಬ್ಯಾಬ್ಸ್ ಹಿಂದೂ ಮಂದಿರ ಅಬುದಾಬಿಗೆ ಬರಬೇಕು ಅಂತ ಹೇಳಿದ್ರೆ ಬಸ್ ತೊಗೊಂಡ್ರೆ ಅದು 1 hour 31 minutes ಆಗುತ್ತೆ. ಸ್ಪೆಷಲಿ ಫ್ರಮ್ ಬರ್ದುಬೈ ನಾನು ಹೇಳ್ತಿರೋದು. ಕಾಸ್ಟ್ ಬಂದು 35ರಿಂದ 50 ದಿರಾಮ್ ಆಗುತ್ತೆ. ಈ ದೇವಸ್ಥಾನ ಬಂದು ಬೆಳಗ್ಗೆ 11ರಿಂದ ರಾತ್ರಿ 8 ಗಂಟೆ ತನಕ ತೆಗೆದಿರುತ್ತೆ. ಆ್ಯಂಡ್ ಈಗಾಗಲೇ ಹೇಳಿರೋ ಹಾಗೆ ಇದಕ್ಕೆ ಏನು ಎಂಟ್ರಿ ಫೀಸ್ ಇಲ್ಲ, 0 ಎಂಟ್ರಿ ಫೀಸ್, ಆಯಿತಾ? ಬಟ್ ನೀವು ಬರೋಕ್ಕೆ ಮುಂಚೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಇವರ ಅಫಿಷಿಯಲ್ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡ್ಕೋಬಹುದು, ಅಥವಾ ಫೆಸ್ಟಿವಲ್ ಆಫ್ ಹಾರ್ಮೋನಿ ಅಂತ ಆ್ಯಪ್ ಇದೆ, ಅದರ ಮೂಲಕ ರಿಜಿಸ್ಟರ್ ಮಾಡ್ಕೋಬಹುದು. ಇಲ್ಲಿ ವೀಕೆಂಡ್ಸು ಮತ್ತು ಸ್ಪೆಷಲ್ ಡೇಸ್ ಅಂದರೆ ಹಬ್ಬ ಹರಿದಿನಗಳು ಬಂದರೆ ನೀವು ತುಂಬಾ ರಶ್ ಇರುತ್ತೆ. ಸೊ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಬರಬೇಕು, ಆಯಿತಾ? ಆ್ಯಂಡ್ ನೆನಪಿರಲಿ, ಇಲ್ಲಿಗೆ ಬರೋಕ್ಕೆ ಮುಂಚೆ ಡ್ರೆಸ್ ಕೋಡ್ ಇದೆ. ನಾನು ನಿಮಗೆ ಈಗಾಗಲೇ ಡ್ರೆಸ್ ಕೋಡ್ ಬಗ್ಗೆ ಹೇಳಿದ್ದೀನಿ, ಸೊ ನಿಮಗೂ ಅದ್ರ ಬಗ್ಗೆ ಗೊತ್ತಿದೆ ಅಲ್ವಾ? ನಾವು ಹೋಗಿದ್ದಿನ ನಮಗೆ ಯಾರು ಸಿಕ್ಕಿದ್ರು ನೋಡಿ, ಮಿಸ್ಟರ್ ವಿವೇಕ್ ಒಬೆರಾಯ್. ಜಯ ಸ್ವಾಮಿನಾರಾಯಣ. ಇಲ್ಲ ಕ್ಯಾಫೆಟೇರಿಯಾನು ಇದೆ, ಅಂದರೆ ಒಂದು ರೆಸ್ಟೋರೆಂಟ್ ಅಂತಾನೆ ಅನ್ಬೋದು ಕ್ಯಾಫೆಟೇರಿಯಾ ಅಂತ. ತುಂಬ
ಕಡಿಮೆ ಬೆಲೆಗೆ ಚೆನ್ನಾಗಿರೋದೆಲ್ಲ ಸಿಕ್ತು. ನಾವು ಏನೇನು ತಗೊಂಡ್ವಿ, ವಡಪಾವು ಸಾಕಷ್ಟು ತೊಗೊಂಡ್ವಿ ಆಯಿತಾ. ವಡಪಾವು, ಮೋಮೋಸು, ಕಿಚಡಿ ಎಲ್ಲ ತೊಗೊಂಡ್ವಿ. ಸಕ್ಕತ್ತಾಗಿದೆ, ಕಡಿಮೆ ಬೆಲೆಗೆ ತುಂಬ ಚೆನ್ನಾಗಿದೆ. ಸೊ ನೀವು ಅದ್ರ ಬಗ್ಗೆ ಊಟ ತಿಂಡಿ ಬಗ್ಗೆ ಯೋಚನೆ ಮಾಡೋಷ್ಟಿಲ್ಲ ಇಲ್ಲಿ ಬಂದಾಗ. ದೇವರಿಗೆ ನಾವು ಹೂವು ಅರ್ಪಿಸ್ಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ಶಾಪ್ ಇತ್ತು. ಮಲ್ಲಿಗೆ ಹೂವು ಆದರೆ 8 ದಿರಾಮು, ಗುಲಾಬಿ ಆದರೆ 6 ದಿರಾಮು. ಆ್ಯಂಡ್ ನೋಡಿ ಈ ಥರ ಕುಡಿಯೋ ನೀರಿನ ವ್ಯವಸ್ಥೆನೂ ಅಲ್ಲಲ್ಲಿ ಇತ್ತು. ಫ್ರೀಯಾಗಿ ನೀರು ಕೊಡ್ತಿದ್ರು. ಅದು ಬಿಟ್ಟು ಕೂಡ ಈ ಥರದಿತ್ತು. ಹಾಟ್ ಟು ಕೋಲ್ಡ್ ವಾಟರ್ ಬೇಕು ಅಂದರೆ ಸೆಪ್ರೇಟಾಗಿ ಇದರಲ್ಲಿ ತೊಗೋಬಹುದಿತ್ತು. ನೀವು ಬಾಟಲ್ನ ಬೇಕಾದರೂ ಇದರಲ್ಲಿ ರೀಫಿಲ್ ಮಾಡ್ಕೋಬಹುದು. ದೇವಸ್ಥಾನದಲ್ಲಿ ಪ್ರಸಾದ ವಿನಿಯೋಗ ಕೂಡ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ಆದರೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆ. ನಾವು ಹೋಗಿದ್ದ ದಿನ ನಮಗೆ ಒಂಥರ ಕಿಚಡಿ ಬಿಸಿಬೇಳೆ ಬಾತ್ ಥರ ಯಾವುದೋ ಒಂದು ಪ್ರಸಾದ ಕೊಟ್ಟರು. ತುಂಬ 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 ರುಚಿಯಾಗಿತ್ತಪ್ಪ. ಬಹುಶಃ ಎಷ್ಟು ಸಲ ಬೇಕಾದರೂ ಹೋಗಿ ತೊಗೋಬಹುದು ಅನಿಸುತ್ತೆ, ಗೊತ್ತಿಲ್ಲ. ನಾವಂತೂ ಒಂದೇ ಸಲ ತೊಗೊಂಡಿದ್ದು. ಏನೋ ಇಲ್ಲಿ ಕಿಡ್ಸ್ ಆ್ಯಕ್ಟಿವಿಟೀಸ್ ಅಂತ ಮಾಡಿಸ್ತಾ ಇದ್ರು, ಅದಕ್ಕೆ ರಿಜಿಸ್ಟರ್ ಮಾಡಬೇಕು ಅಂತ ಹೇಳಿದ್ರು. ನೀವು ವಾಶ್ರೂಮ್ ಬಗ್ಗೆ ಯೋಚನೆ ಮಾಡಬೇಡಿ, ಯಾಕಂದರೆ ಆ ವ್ಯವಸ್ಥೆ ಕೂಡ ಇಲ್ಲಿದೆ. ನೀವು ದುಬೈಗೆ ಬಂದಾಗ ಬ್ಯಾಟ್ಸ್ ಹಿಂದೂ ಮಂದಿರನ ವಿಸಿಟ್ ಮಾಡೋದು ಮಾತ್ರ ಮಿಸ್ ಮಾಡಲೇಬೇಡಿ. ಇದು ಎಕ್ಸಿಟ್ ಪಾತ್ವೆ ನೋಡಿ. ಇಲ್ಲಿ ಅಲ್ಲಲ್ಲಿ ಈ ಥರ ನೀರು ಕ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ. ಸೊ ನೀರಿಗೇನು ಸಮಸ್ಯೆ ಇಲ್ಲ, ಆರಾಮಾಗಿ ತೊಗೋಬೋದು. ಫ್ರೀ ಇದು. ಓಕೆ. ಆ್ಯಂಡ್ ಪ್ರಸಾದ ಕೊಡ್ತಾರೆ. ಪ್ರಸಾದ ಟೈಮಿಂಗ್ಸ್ ನೀವು ನೋಡಿದ್ದೀರ ಆಲ್ರೆಡಿ. ಸೊ ಎಸ್, ಇವತ್ತು ಸ್ವಾಮಿ ನಾರಾಯಣ್ ಬಸ್ ಮಂದಿರ್, ಹಿಂದೂ ಮಂದಿರ್, ಅಬುದಾಬಿನಲ್ಲಿ ನೋಡಿದ್ರಿ ಬಂದು ಸಕಲ ಕಾಣಿಸ್ತದೆ. ಓಕೆ, ಬ್ಯಾಕ್ಸ್ ಸ್ವಾಮಿನಾರಾಯಣ ಹಿಂದೂ ಟೆಂಪಲ್ ಅಬುದಾಬಿನಲ್ಲಿ ಬಂದ್ವಿ, ನೋಡಿದ್ವಿ. ಮನಸ್ಸಿಗೆ ತುಂಬ ಖುಷಿ ಆಯಿತು. ನೀವು ನೋಡಿದ್ರಿ ಅಲ್ವಾ, ಇಲ್ಲಿ ಸಾಕಷ್ಟು ಕಡೆ ವಿಡಿಯೋಗ್ರಫಿ, ಫೋಟೋಗ್ರಫಿ ಅಲೋ ಇಲ್ಲದೆ ಇದ್ದಿದ್ದರಿಂದ ನಾವು ಒಳಗೆಲ್ಲ ತೋರ್ಸೋಕ್ಕಾಗಲಿಲ್ಲ. ಬಟ್ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ನಿಮಗೆ ತೋರಿಸಿದ್ದೀನಿ. ಆ್ಯಂಡ್ ಸಾಕಷ್ಟು ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಸೊ ನಿಮಗೆ ತುಂಬ ಇಷ್ಟ ಆಗಿದೆ ಈ ವಿಡಿಯೋ ಅಂತ ನಂಬಿದ್ದೀನಿ ನಾನು. ನೀವು ದುಬೈ ಟ್ರಿಪ್ ಪ್ಲ್ಯಾನ್ ಮಾಡಿದಾಗ ಅಬುದಾಬಿನೂ ಒಂದಿನ ಪ್ಲ್ಯಾನ್ ಮಾಡಿ, ಆವಾಗ ಈ ಒಂದು ದೇವಸ್ಥಾನನ ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಸರಿನಾ? ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ನಂಬಿ ಈ ನಿಮ್ಮ ಪ್ರೀತಿಯ ರೂಪ ಪ್ರಭಾಕರ್ ಸೈನ್ ಆಫ್ ಹೇಳುವಂಥ ಟೈಮ್ ಬಂತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.